ಈ ಬಾರಿ ಅಹಿಂದ ವರ್ಗದ ಮತಗಳು ನನ್ನ ಪರವಾಗಿ ಕ್ರೋಢೀಕರಣ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಗೆಲುವು ಖಚಿತ. ಒಂದೇ ಕುಟುಂಬ ಕಳೆದ 35-40 ವರ್ಷದಿಂದ ಅಧಿಕಾರದಲ್ಲಿದೆ. ಮಿನಿಸ್ಟ್ರು ಅವರೇ, ಪಾರ್ಲಿಮೆಂಟೇರಿಯನ್ನು ಅವರೇ, ಈಗ ಅವರ ಮಗ, ಅವರ ಮೊಮ್ಮಗ, ಇದೇ ರೀತಿ ನಡೀತಾ ಬರ್ತಾ ಇದೆ. ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಶೂನ್ಯ. ಎಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಕಾಣಲ್ಲ. ನಾವು ಸೌತಲ್ಲಿ ಮಾತಾಡ್ತಾ ಇದ್ದೇನೆ. ನಾರ್ತಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿವೆ, ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿವೆ, ಆಸ್ಪತ್ರೆಗಳಿವೆ. ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇದುವರೆಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಗಾರ್ಮೆಂಟ್ಸ್ ಇಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದಲೂ ವಂಚಿತರಾಗಿವೆ. ಕಳೆದ 25-30 ವರ್ಷದಿಂದ ಎಲ್ಲ ವರ್ಗದ ಜನರಿಗೆ ಹೋರಾಟ ಮಾಡ್ತಾ ಬಂದವನು ನಾನು. ಕೇವಲ ಒಂದು ವರ್ಗದ ಜನರಿಗಲ್ಲ. ಕರ್ನಾಟಕದಲ್ಲಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕಂತೇಳಿ ಕರಾಳ ಕೃಷಿ ಕಾಯ್ದೆಗಳು ತಂದಾಗ, ದಿಡ್ಡಳ್ಳಿಯಲ್ಲಿ ಆದಿವಾಸಿಗಳ ಮೇಲೆ ದೌರ್ಜನ್ಯ ಆದಾಗ, ಬಡವರ ಮನೆಗಳನ್ನು ಬುಲ್ಡೋಸ್ ಮಾಡಿದಾಗ ಮತ್ತು ಒಳ ಮೀಸಲಾತಿಗಾಗಿ ಈ ಎಲ್ಲಾ ಸಂದರ್ಭದಲ್ಲೂ ಇಲ್ಲಿಯ ಜನರ ಪರವಾಗಿ ನಾನು ಹೋರಾಟ ಮಾಡಿದ್ದೇನೆ. ದಾವಣಗೆರೆ ನನಗೆ ನನ್ನ ಹೃದಯದಲ್ಲಿದೆ. ಇಲ್ಲಿಯ ಎಲ್ಲಾ ಸಮಸ್ಯೆಗಳ ಒಂದು ಅರಿವು ನನಗಿದೆ. 10,000 ಮ್ಯಾಪಿಂಗ್ ಅನ್ನು ಮಾಡಿಸಿದ್ದಾರೆ ನಮ್ಮ ಕಾರ್ಯಕರ್ತರು. ಅದರ ಮಾನಿಟರಿಂಗ್ ನಾನೇ ಮಾಡಿದ್ದು. ಡೈಲಿ ಯಾರ ಎ ಟೀಮು ಅಲ್ಲ, ಯಾರ ಬಿ ಟೀಮು ಅಲ್ಲ, ಎಸ್ ಡಿ ಪಿ ಏನೇ. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮನೆ ಬಾಗಿಲಿಗೆ ಬಂದಿರುವಂಥದ್ದಲ್ಲ. ನಾವು ಹೋರಾಟ ರಾಜಕೀಯ ಮಾಡ್ತೇವೆ. ಒಂದು ಚರಂಡಿ ವ್ಯವಸ್ಥೆ, UGD ಸಿಸ್ಟಮ್ ಸರಿಯಾಗಿಲ್ಲ. ಇದು ಹಾರ್ಟ್ ಆಫ್ ಸಿಟಿ ನಾನು ಹೇಳ್ತಿರುವಂಥದ್ದು. ಇದು ಸ್ಮಾರ್ಟ್ ಸಿಟಿ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ರೈಲ್ವೆ ಟ್ರ್ಯಾಕಿನ ಆ ಕಡೆ ಇನ್ವೆಸ್ಟ್ ಆಗುತ್ತೆ, ಈ ಕಡೆ ಡೆವಲಪ್ಮೆಂಟ್ ಆಗಲ್ಲ. ಯಾಕಾಗಲ್ಲ? ಇಲ್ಲಿಯವರು ಜನರಲ್ವಾ? ಇಲ್ಲಿಯವರು ಏನು ಪ್ರಾಣಿಗಳಾಗಿ ಬದುಕಬೇಕಾ? ಇಲ್ಲಿರುವಂಥ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಲ್ಲ. ಇಲ್ಲಿ ಒಂದೇ ಒಂದು ಸರ್ಕಾರಿ ಆಫೀಸ್ ಇಲ್ಲ, ಒಂದು ಬ್ಯಾಂಕ್ ಇಲ್ಲ ಕನಿಷ್ಠ. ಯಾಕಂದರೆ ಇಲ್ಲಿ ಒಂದು 2 ಮಾಫಿಯಾಗಳಿವೆ. ಒಂದು ಮೆಡಿಕಲ್ ಮಾಫಿಯಾ, ಇನ್ನೊಂದು ಎಜುಕೇಷನ್ ಮಾಫಿಯಾ. ಈ 2 ಮಾಫಿಯಾ ಕೂಡ ಇದೇ ಕುಟುಂಬದ ಕಪಿಮುಷ್ಟಿಯಲ್ಲಿದೆ. ಹಾಗಾಗಿ ಜನರು ಇದರ ವಿರುದ್ಧ ದೊಡ್ಡ ಮಟ್ಟದ ಅಸಮಾಧಾನವನ್ನು ಹೊಂದಿದ್ದಾರೆ. ಹಾಗಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉರ್ದುವಲ್ಲಿ ಒಂದು ಸ್ಲೋಗನ್ ನಡೀತಾ ಇದೆ ಪ್ರತಿ ಗಲ್ಲಿಗಳಲ್ಲಿ, ಅಭಿ ನಹಿ ತೋ ಕಭಿ ನಹಿ ಅಂತೇಳಿ. ಭಾಳ ಉತ್ತಮ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ. ನಾನು ಈಗಾಗಲೇ 22 ವಿಲೇಜಸ್ಗಳನ್ನು ಸುತ್ತಾಡ್ಕೊಂಡು ಬಂದೆ. ತುರ್ಚ್ಘಟ್ಟ ಆಗಿರ್ಬೋದು, ಕೆರೂರು ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ. ಈ ಸಿಟಿಯಲ್ಲಂತೂ ಫಸ್ಟ್ ಡೇಯಿಂದನೇ ನಡೀತಾ ಇದೆ. ಹೆಚ್ಚು ನಾನು ಕಾನ್ಸಂಟ್ರೇಟು ವಿಲೇಜ್ಗಳನ್ನು ಮಾಡಿದೆ ಕಳೆದ 3-4 ಡೇಸಲ್ಲಿ. ಒಳ್ಳೆಯ ಒಂದು ಉತ್ತಮ ಅಭಿಪ್ರಾಯಗಳಿವೆ. ಎಲ್ಲಿ ಹೋದರೂ ಕೂಡ ಅವರು ಸ್ವಾಗತಿಸ್ತಾ ಇದ್ದಾರೆ. ಒಂದು ಬದಲಾವಣೆ ಬೇಕು ಈ ಕ್ಷೇತ್ರದಲ್ಲಿ. ಈ ಬಾರಿ ಅಹಿಂದ ವರ್ಗದ ಧ್ವನಿಯಾಗಿ ನಾನು ಏನು ಸ್ಪರ್ಧಿಸಿದ್ದೇನೆ, ಈ ಬಾರಿ ಅಹಿಂದ ವರ್ಗದ ಮತಗಳು ನನ್ನ ಪರವಾಗಿ ಕ್ರೋಢೀಕರಣ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಗೆಲುವು ಖಚಿತ. ನೋಡಿ ಸರ್, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡಿದ್ರೆ, ಒಂದೇ ಕುಟುಂಬ ಕಳೆದ 35-40 ವರ್ಷದಿಂದ ಅಧಿಕಾರದಲ್ಲಿದೆ. ಮಿನಿಸ್ಟ್ರು ಅವರೇ, ಪಾರ್ಲಿಮೆಂಟೇರಿಯನ್ನು ಅವರೇ, ಈಗ ಅವರ ಮಗ, ಅವರ ಮೊಮ್ಮಗ, ಇದೇ ರೀತಿ ನಡೀತಾ ಬರ್ತಾ ಇದೆ. ಆದರೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಶೂನ್ಯ. ಎಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಕಾಣಲ್ಲ. ನಾವು ಸೌತಲ್ಲಿ ಮಾತಾಡ್ತಾ ಇದ್ದೇನೆ. ನಾರ್ತಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿವೆ, ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿವೆ, ಆಸ್ಪತ್ರೆಗಳಿವೆ. ಸೌತಲ್ಲಿ ಪಾರ್ಕ್ಗಳಿವೆ, ಆದರೆ ಅದು ನಾಯಿ ಹಂದಿಗಳ ಕೇಂದ್ರಗಳಾಗಿವೆ. ಇಲ್ಲಿ ಹಾಸ್ಪಿಟ್ಲು ಕಟ್ಟಿದ್ದಾರೆ, ಇದುವರೆಗೆ ಬೀಗ ಓಪನ್ ಮಾಡಲಿಲ್ಲ. ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇದುವರೆಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಗಾರ್ಮೆಂಟ್ಸ್ ಇಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದಲೂ ವಂಚಿತರಾಗಿವೆ. ಇಲ್ಲಿಯ ಜನರು ಹಾತೊರಿತಾ ಇದ್ದಾರೆ ಒಂದು ಪರ್ಯಾಯಕ್ಕಾಗಿ. ಇವರು ಒಂದು ಆಟೋ ಓಡಿಸುವಂತಹ ಒಬ್ಬ ಆಟೋ ಡ್ರೈವರ್, ಅವರ ಮಗನೂ ಆಟೋ ಡ್ರೈವರ್ ಆಗಬೇಕಂತ ಯಾವುದೇ ವಿಧಿ ನಿಯಮ ಇಲ್ಲ. ಆ ಮನೆಯಲ್ಲಿ ಒಂದು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗಿ ಬರ್ಬೋದು, ಅವರಿಗೆ ಶಿಕ್ಷಣ ಕೊಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರು ಕಾಯಮಾತಿಗಾಗಿ ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಇಡೀ ಜೀವನದಲ್ಲಿ ಆ ಪೌರ ಕಾರ್ಮಿಕ ವೃತ್ತಿಯನ್ನೇ ಮಾಡ್ಕೊಂಡು ಬದುಕಬೇಕಾ? ಅವರಿಗೆ ಬೇಕಾಗಿ ಒಂದು ಕಾಯಮಾತಿ ಮಾಡಲಿಲ್ಲ. ಇದೆಲ್ಲವನ್ನು ಜನರು ಬಹಳ ಕುಲಂಕುಷವಾಗಿ ಒಂದು ಒಳಗಡೆ ಅಂಡರ್ ಕರೆಂಟ್ ಏನಿತ್ತು ಅದಕ್ಕೆ ಪರ್ಯಾಯವಾಗಿ ಈ ಬಾರಿ SDPI ಅಭ್ಯರ್ಥಿಯಾದ ನಾನು ಅವರಿಗೆ ಕಂಡಿದ್ದೇನೆ. ಹಾಗಾಗಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಕಳೆದ 25-30 ವರ್ಷದಿಂದ ಎಲ್ಲ ವರ್ಗದ ಜನರಿಗೆ ಹೋರಾಟ ಮಾಡ್ತಾ ಬಂದವನು ನಾನು. ಕೇವಲ ಒಂದು ವರ್ಗದ ಜನರಿಗಲ್ಲ. ನಾನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಜಾರಿಗಾಗಿ ಕರ್ನಾಟಕದಲ್ಲಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕಂತೇಳಿ ಕನ್ನಡ ಪರ ಸಂಘಟನೆಗಳೊಟ್ಟಿಗೆ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ದೇನೆ. ಕರಾಳ ಕೃಷಿ ಕಾಯ್ದೆಗಳು ತಂದಾಗ ರೈತ ಸಂಘಟನೆಗಳೊಂದಿಗೆ ಜೊತೆಗೂಡಿ ನಾನು ಹೋರಾಟ ಮಾಡಿದ್ದೇನೆ. ಅದೇ ರೀತಿ ದಿಡ್ಡಳ್ಳಿಯಲ್ಲಿ ಆದಿವಾಸಿಗಳ ಮೇಲೆ ದೌರ್ಜನ್ಯ ಆದಾಗ ಕೊಡಗಿನ ದಿಡ್ಡಳ್ಳಿಯಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡಿದ್ದೇನೆ. ಅದೇ ರೀತಿ ಕೋಗಿಲು ಬಡಾವಣೆಯಲ್ಲಿ ಬಡವರ ಮನೆಗಳನ್ನು ಬುಲ್ಡೋಸ್ ಮಾಡಿದಾಗ ಅದರ ವಿರುದ್ಧ ಹೋರಾಟ ಮಾಡಿದ್ದೇನೆ. ಮತ್ತು ಒಳ ಮೀಸಲಾತಿಗಾಗಿ ಉಡುಪಿಯಿಂದ ಬೆಳಗಾವಿಗೆ ಪಾದಯಾತ್ರೆ ಮಾಡಿದ್ದೇನೆ. ಕಾಂತರಾಜ್ ಕಮಿಷನ್ನ ವರದಿ ಜಾರಿಗಾಗಿ ಸರ್ಕಾರದ 137 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ವರದಿ ತಯಾರಾಗುತ್ತೆ, ಅದು ಟೇಬಲ್ ಆಗಲ್ಲ, ಅದರವರೆಗೂ ಕೂಡ ನಾನು ಹೋರಾಟ ಮಾಡಿದ್ದೇನೆ. ಹಾಗಾಗಿ ದಾವಣಗೆರೆ ನನಗೆ ನನ್ನ ಹೃದಯದಲ್ಲಿದೆ. ನಾನು ಕಳೆದ 8 ವರ್ಷಗಳಿಂದ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿಯಾಗಿದ್ದೇನೆ. ಇಲ್ಲಿಯ ಎಲ್ಲ ಸಮಸ್ಯೆಗಳ ಒಂದು ಅರಿವು ನನಗಿದೆ.
ಇಲ್ಲಿ ಹೆಗಡೆ ನಗರದ ನಿರಾಶ್ರಿತರಾದಾಗ ಅವರ ಪರವಾಗಿ ದೊಡ್ಡ ಹೋರಾಟ ನಾನು ಸಂಘಟಿಸಿದ್ದೇನೆ. ಅವರ ಪರವಾಗಿ ಇಲ್ಲಿ 5 ದಿನ ನಾನು ಧರಣಿ ಕೂತಿದ್ದೇನೆ, ಬೇರೆ ಬೇರೆ ಪ್ರತಿಭಟನೆ ಮಾಡಿದ್ದೇನೆ, ಪತ್ರಿಕಾಗೋಷ್ಠಿ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಆಜಾದ್ ನಗರದಲ್ಲಿ ಮಳೆ ನೀರು ಬಂದು ಮನೆಗಳಿಗೆ ಚರಂಡಿ ನೀರು ನುಗ್ಗಿದಾಗ ನಮ್ಮ ಕಾರ್ಯಕರ್ತರೊಟ್ಟಿಗೆ ನಿಂತು ಅವರಿಗೆ ಬೇಕಾದಂಥ ರೆಸ್ಕ್ಯೂ ಕೆಲಸವನ್ನು ಮಾಡಿದ್ದೇನೆ. NRC CAA ಇರ್ಬೋದು, ಕರೋನಾ ಇರ್ಬೋದು, ಈ ಎಲ್ಲ ಸಂದರ್ಭದಲ್ಲೂ ಇಲ್ಲಿಯ ಜನರ ಪರವಾಗಿ ನಾನು ಹೋರಾಟ ಮಾಡಿದ್ದೇನೆ. ನನಗೆ ದಾವಣಗೆರೆ SIR ವಿಚಾರದಲ್ಲಿ ಸುಮಾರು 10,000 ಮ್ಯಾಪಿಂಗನ್ನು ಮಾಡಿಸಿದ್ದಾರೆ ನಮ್ಮ ಕಾರ್ಯಕರ್ತರು. ಅದರ ಮಾನಿಟರಿಂಗ್ ನಾನೇ ಮಾಡಿದ್ದು ಡೈಲಿ. ಇದು ಸರ್ಕಾರದ ಕೆಲಸ, BLOಗಳ ಕೆಲಸ. ಆದರೆ ಜನರಿಗೆ ಅದರ ಮಾಹಿತಿ ಇರಲಿಲ್ಲ. ಅದರ ಬಗ್ಗೆ ಎಜುಕೇಟ್ ಮಾಡಿ ಟೇಬಲ್ ಹಾಕ್ಕೊಂಡು ಹೆಲ್ಪ್ ಡೆಸ್ಕ್ ಹಾಕ್ಕೊಂಡು ನಾನೇ ಮಾನಿಟ್ರ್ ಮಾಡಿರುವಂಥದ್ದು. ಸರ್, SDP ಯಾರ A ಟೀಮು ಅಲ್ಲ, ಯಾರ B ಟೀಮು ಅಲ್ಲ. SDPನೇ. SDP ಒಂದು ಯೂನಿಕ್ ಪೊಲಿಟಿಕಲ್ ಪಾರ್ಟಿ. ಯೂನಿಕ್ ಅಂತ ಹೇಳಿದ್ರೆ ಇಂತಹ ಬೇರೆ ಪೊಲಿಟಿಕಲ್ ಪಾರ್ಟಿ ನಿಮಗೆ ಸಿಗಲ್ಲ. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮನೆ ಬಾಗಿಲಿಗೆ ಬಂದಿರುವಂಥದ್ದಲ್ಲ. ವರ್ಷದ 365 ದಿನವೂ ಕೂಡ ರಿಯಲ್ ಇಶ್ಯೂಗಳು, ಜನರ ರಿಯಲ್ ಇಶ್ಯೂಗಳನ್ನ ತೊಗೊಂಡು ನಾವು ಹೋರಾಟ ರಾಜಕೀಯ ಮಾಡ್ತೇವೆ. ಒನ್ಸ್ ಇನ್ ಎ 5 ಇಯರ್ ಈ ಎಲೆಕ್ಷನ್ ಬರ್ತದೆ. ಇದು 3 ಇಯರ್ಸ್ಗೆ ಬಂದಿದೆ ಅವರು ಅಕಾಲಿಕ ನಿಧನವಾದ ಕಾರಣಕ್ಕೆ. ಹಾಗಾಗಿ ಈ ಬಾರಿ ಜನರ ಧ್ವನಿಯಾಗಿ ನಾವು ಚುನಾವಣಾ ಕಣದಲ್ಲಿ ಇದ್ದೇವೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಕನಿಷ್ಠ ಸೌಕರ್ಯಗಳಿಲ್ಲ. ಒಂದು ಚರಂಡಿ ವ್ಯವಸ್ಥೆ, UGD ಸಿಸ್ಟಮ್ ಸರಿಯಾಗಿಲ್ಲ. ಇದು ಹಾರ್ಟ್ ಆಫ್ ಸಿಟಿ ನಾನು ಹೇಳ್ತಿರುವಂಥದ್ದು. ಇದು ಸ್ಮಾರ್ಟ್ ಸಿಟಿ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಅದು ರೈಲ್ವೆ ಟ್ರ್ಯಾಕಿನ ಆ ಕಡೆ ಇನ್ವೆಸ್ಟ್ ಆಗುತ್ತೆ, ಈ ಕಡೆ ಡೆವಲಪ್ಮೆಂಟ್ ಆಗಲ್ಲ. ಯಾಕಾಗಲ್ಲ? ಇಲ್ಲಿಯವರು ಜನರಲ್ವಾ? ಇಲ್ಲಿಯವರು ಏನು ಪ್ರಾಣಿಗಳಾಗಿ ಬದುಕಬೇಕಾ? ಇದು ಜನರ ಮೂಲಭೂತ ಪ್ರಶ್ನೆ. ಈ ಕ್ಷೇತ್ರದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ ಸರ್. ಇಲ್ಲಿರುವಂಥ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಲ್ಲ. ಇಲ್ಲಿ ಒಂದೇ ಒಂದು ಸರ್ಕಾರಿ ಆಫೀಸ್ ಇಲ್ಲ, ಒಂದು ಬ್ಯಾಂಕ್ ಇಲ್ಲ. ಕನಿಷ್ಠ ಎಲ್ಲದಕ್ಕೂ ಕೂಡ ನಾರ್ತಿಗೆ ಹೋಗಬೇಕು. ಇಲ್ಲಿರುವಂತಹ ವಿದ್ಯಾರ್ಥಿಗಳು ತುಮಕೂರಿಗೆ ಹೋಗ್ತಾ ಇದ್ದಾರೆ ಸ್ಟಡೀಸ್ಗೆ. ಯಾಕಂದರೆ ಇಲ್ಲಿ 2 ಮಾಫಿಯಾಗಳಿವೆ. ಒಂದು ಮೆಡಿಕಲ್ ಮಾಫಿಯಾ, ಇನ್ನೊಂದು ಎಜುಕೇಷನ್ ಮಾಫಿಯಾ. ಈ 2 ಮಾಫಿಯಾ ಕೂಡ ಇದೇ ಕುಟುಂಬದ ಕಪಿಮುಷ್ಟಿಯಲ್ಲಿದೆ. ಹಾಗಾಗಿ ಜನರು ಇದರ ವಿರುದ್ಧ ದೊಡ್ಡ ಮಟ್ಟದ ಅಸಮಾಧಾನವನ್ನು ಹೊಂದಿದ್ದಾರೆ. ಇದು ಪ್ರಜಾಪ್ರಭುತ್ವ ಸರ್. ವರ್ಷಕ್ಕೆ 4,500 ಕೋಟಿ ರೂಪಾಯಿಯ ಬಡ್ಜೆಟ್ ತಯಾರಾಗುತ್ತಲ್ಲ. ಹಾಗಾದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪಾಲು ಎಲ್ಲಿಗೆ ಹೋಯಿತು? ಯಾರ ಜೇಬಿಗೆ ಹೋಯಿತು? ಇದು ಜನರ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ. ಹಾಗಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉರ್ದುವಲ್ಲಿ ಒಂದು ಸ್ಲೋಗನ್ ನಡೀತಾ ಇದೆ ಪ್ರತಿ ಗಲ್ಲಿಗಳಲ್ಲಿ, ಅಭಿ ನಹಿ ತೋ ಕಭಿ ನಹಿ ಅಂತೇಳಿ. ಯಾಕಂದರೆ ಈ ಒಂದು ಅವಕಾಶ ಮತ್ತೆ ನೀವು ಆ ಅಸಮರ್ಥನ ಜನರು ತೀರ್ಮಾನ ಮಾಡಲಿ. ಅವರಿಗೆ ಕೊಟ್ಟರೆ ಇವನು ಹಣ್ಣು ಮುದ್ಕ ಆಗೋವರೆಗೂ ಬೇರೆ ಯಾರಿಗೂ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ಈ ಬಾರಿ ಒಂದು ಬದಲಾವಣೆ ತರಲೇಬೇಕು. ಈ ಬಾರಿ ಒಂದು ಹೊಸ ಪರ್ಯಾಯ ಶಕ್ತಿಯಾದ SDPಗೆ ದೊಡ್ಡ ಒಂದು ಜನಶಕ್ತಿ, ದೊಡ್ಡ ಒಂದು ಆಶೀರ್ವಾದ ಈ ಜನರು ಮಾಡ್ತಾರೆ.